ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಾಲು ಒಕ್ಕೂಟದ ಆಡಳಿತ ಕಚೇರಿಯಲ್ಲಿ ಇಂದು ನಡೆದ ಮಹತ್ವದ ಸಭೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಹಿತದೃಷ್ಟಿಯಿಂದ ಸಿಬ್ಬಂದಿ ಕಲ್ಯಾಣ ನಿಧಿ ಸ್ಥಾಪನೆ ಮಾಡುವಂತೆ ಒಕ್ಕೂಟದ ಅಧ್ಯಕ್ಷರು ಹಾಗೂ ಶಾಸಕರು ಆದ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಮನವಿಯಲ್ಲಿ ಒಕ್ಕೂಟದ ಒಟ್ಟು ಹಾಲು ಶೇಖರಣೆಯಲ್ಲಿ ಪ್ರತಿ ಕೆಜಿ ಹಾಲಿಗೆ 10 ಪೈಸೆಯಂತೆ ಮೊತ್ತವನ್ನ ಮೀಸಲಿಟ್ಟು ವಿಶೇಷ ಸಿಬ್ಬಂದಿ ಕ್ಷೇಮಾಭಿವೃದ್ಧಿ ನಿಧಿ ರಚಿಸಬೇಕು ಅಂತ ಒತ್ತಾಯ ಮಾಡಲಾಗಿದೆ. ಈ ನಿಧಿಯಿಂದಾಗಿ ಸಿಬ್ಬಂದಿಗಳಿಗೆ ಭವಿಷ್ಯ ನಿಧಿ, ಜೀವ ವಿಮೆ, ಗ್ರಾಚ್ಯುಟಿ, ವೈದ್ಯಕೀಯ ವೆಚ್ಚ ಸಹಾಯ, ನಿವೃತ್ತಿ ವೇತನ ಸೇರಿ ಅಗತ್ಯ ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಮನವಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಲು ಉತ್ಪಾದಕರ ಸಹಕಾರ ಸಂಘಗಳ ದೈನಂದಿನ ಕಾರ್ಯಚಟುವಟಿಕೆಯಲ್ಲಿ ಸಿಬ್ಬಂದಿಗಳು ಬೆಳ್ಳಗಿನಿಂದಲೇ ಪ್ರಮುಖ ಪಾತ್ರ ವಹಿಸ್ತಾ ಇದ್ದು, ಅವರ ಕೆಲಸದ ಹೊಣೆಗಾರಿಕೆ ಹಾಗೂ ಸೇವೆಗೆ ತಕ್ಕಂತೆ ತೃಪ್ತಿಕರ ವೇತನ ಮತ್ತು ಭದ್ರತಾ ವ್ಯವಸ್ಥೆ ಜಾರಿಯಾಗಬೇಕು ಎಂಬ ಅಭಿಪ್ರಾಯವನ್ನ ಸಭೆಯಲ್ಲಿ ವ್ಯಕ್ತಪಡಿಸಲಾಗಿದೆ. ಮನವಿಗೆ ಸ್ಪಂದಿಸಿದ ಅಧ್ಯಕ್ಷ ರಾಘವೇಂದ್ರ ಹಿಟ್ನಾಳ್ ಅವರು ರಾಜ್ಯದ ವಿವಿಧ ಹಾಲು ಒಕ್ಕೂಟದಲ್ಲಿ ಸಿಬ್ಬಂದಿಗಳಿಗೆ ದೊರೆತಾ ಇರುವ ಸೌಲಭ್ಯಗಳ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ ನಮ್ಮ ಒಕ್ಕೂಟದಲ್ಲೂ ಅದನ್ನು ಅಳವಡಿಸಿಕೊಳ್ಳುವ ಸಾಧ್ಯತೆಗಳ ಕುರಿತು ವಿಸ್ತೃತ ವರದಿ ಸಲ್ಲಿಸುವಂತೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸೂಚನೆ ಕೊಡಲಾಗಿದೆ ಎಂದಿದ್ದಾರೆ. ಜೊತೆಗೆ ಸಿಬ್ಬಂದಿಗಳ ಹಿತದೃಷ್ಟಿಯಿಂದಾಗಿ ಕಲ್ಯಾಣ ನಿಧಿ ಸ್ಥಾಪನೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತೆ ಎಂದು ಭರವಸೆ ಕೊಟ್ಟಿದ್ದಾರೆ. ದುಡಿಯೋರು 1,500-2,000 ಭಾಳ ಅಂದ್ರೆ 5,000 ರೂಪಾಯಿ ದುಡ್ತೀವಿ ನಾವು. 60 ವರ್ಷ ಆಗಿಂದ ಅವ್ರ ಮನೆಗೆ ಹೋದ್ರೆ ಏನಂತ ಅವ್ರು ಎಲ್ಲಿ ಹೋಗಿ ಕೆಲಸ ಮಾಡೋಕ್ಕೂ ಆಗಲ್ಲ. ಅವರಿಗೆ ಅದಕ್ಕೆ ಒಂದು ಟ್ರಸ್ಟ್ ಮಾಡಿ ಕೊಟ್ಟರೆ ಹೋಗುವಾಗ ಒಂದು 5 ಲಕ್ಷ ಕೊಟ್ಟರೆ ಅವರೊಂದು ಏನೋ ಅವ್ರ ಜೀವನ ಕೆಲಸ ಮಾಡ್ತೀವಿ ಬೆಳಗ್ಗೆ ಸಾಯಂಕಾಲ ನಮ್ಗೆ ಯಾವುದೇ ರೀತಿ ರಜೆ ಇಲ್ಲ. PF ಗ್ರಾಚ್ಯುಟಿ ಕೂಡ ಕನ್ಸಿಡರೇಷನ್ ಪ್ರತಿದಿನ ಹಂಗೆ 10 ಪೈಸೆ ರಿಸರ್ವ್ ಮಾಡಿರೋದು ಸರ್ ಸಿಬ್ಬಂದಿ ಸರ್. ಈಗ ರೈತ ಕಲ್ಯಾಣ ಟ್ರಸ್ಟ್ ಹೆಂಗೆ ಎತ್ತಿರ್ತಾ ಇದ್ದೀರಿ ಅದ್ರಂಗ ಸಿಬ್ಬಂದಿಗೆ ಒಂದು 10 ಪೈಸೆ ಎತ್ತಿಡಕ್ಕೆ ಅನುಕೂಲ ಮಾಡ್ಕೊಂಡ್ರೆ ರೈತ ಕಲ್ಯಾಣ ಟ್ರಸ್ಟ್ ಅಂತಂದ್ರೆ ಹೆಂಗೆ 10 ಪೈಸೆ ಇದ್ದೀವಿ. ಹಾಗೆ ಸಿಬ್ಬಂದಿ ಕಲ್ಯಾಣ ಟ್ರಸ್ಟ್ ಅಂತ ಮಾಡಿ ಸೆಕೆಂಡ್ ಇಯರ್ ಎಲ್ಲ ಡಿಗ್ರಿ ಮುಂದೆ ನಮ್ಮ ಜೀವನಕ್ಕೆ ಏನಿಲ್ಲ ಅಲ್ಲ ಸರ್. ನಾವು SLC PUC ಮಾಡಿ ಇದ್ರಾಗ ಇದೀರಿ ಆದ್ರೆ ಕಲ್ಯಾಣ ನಿಧಿಯಿಂದ ಮಾಡಕ್ ಅವಕಾಶ ಐತಾ? ಅವರು ಅದೇ ಥರ ಇನ್ನೊಂದು ಹೊಸದಾಗಿ ಒಂದು 10 ಪೈಸನ ಸಂಗ್ರಹ ಮಾಡಿ ನಾವು ನಿವೃತ್ತಿ ಆಗ್ಬೇಕಾದ್ರೆ ಅದನ್ನೇ ಬೆನಿಫಿಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸರ್. ಈಗ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿ ನಮ್ಮದು ಅವ್ರದ್ದು ತಿಪ್ಲ. ಇವ್ರಿಗೆ ಕಲ್ಯಾಣ ನಿಧಿ ಇವ್ರಿಗೆ ಕೊಡಕ್ ಪ್ರಯೋಜನ ಐತಾ? ಒಂದ್ಸರಿ ಧಾರವಾಡ ಹಾಲು ಕೊಡಿದಾಗ ಸಿಬ್ಬಂದಿ ಕಲ್ಯಾಣ ಟ್ರಸ್ಟ್ ಅಂತ ಸಪರೇಟ್ ಇದೆ ಸರ್. ಅದು ಸಪರೇಟ್ GB ಆಗುತ್ತೆ, ಸಪರೇಟ್ ಎಡಿಟಿಂಗ್ ಆಗುತ್ತೆ ಸರ್. ಅಲ್ಲಿ ಬೇಕಾದ್ರೆ ನೀವು ಅಲ್ಲಿ ಇನ್ನೂ ತಗೋಬೋದು ಸರ್. ಕೇಳಪ್ಪ, 1 ವಾರ ಟೈಮ್ ಕೊಡ್ರಿ. ಅವರು ಎಲ್ಲ ಒಕ್ಕೂಟದ ಮಾತಾಡಿ ಕೇಳಲಿ. ಸೆಕ್ರೆಟರಿಗಳಿಗೆ ಏನೇನು ಬೆನಿಫಿಟ್ ಐತಿ ತಿಳ್ಕೊಂಡು ನಮ್ಗೆ ಹೇಳ್ತಾರ. ಆಯ್ತು, ಸಿಬ್ಬಂದಿಗಳು ಸೆಕ್ರೆಟರಿ ಎಲ್ಲರೂ ನಿಮಗೇನು ಈಗ ಕಡಿಮೆ ಸ್ಯಾಲ್ರಿ ಐತೆ ಅಂತಿರಲ್ಲ, ಬೇರೆ ಬೇರೆ ಒಕ್ಕೂಟದ ತಿಳ್ಕೊಂಡು ಸಿಬ್ಬಂದಿ ಸೆಕ್ರೆಟರಿಗೆ ಏನು ಬೆನಿಫಿಟ್ ಅಲ್ಲಿ ಸಿಗ್ತತೆ. ಈ ಟಾಪ್ ಎಲ್ಲಿದೆ, ಹಾಸನ ಇದೆ, ಮಂಗಳೂರು ಇದೆ, ಕೋಲಾರ ಇದೆ, ಅಲ್ಲಿ ತಿಳ್ಕೊಳ್ರಿ. ಇವರಿಗೆ ಆ ಬೆನಿಫಿಟ್ ಮಾಡಿ ಕೊಡೋಣ. ಆಯ್ತಾ? ಓಕೆ ಸರ್. BMC ದುಡ್ಡು ಕಟ್ ಮಾಡಿ ಸರ್. GB ಒಳಗೆ ಕೇಳ್ತೀವಿ ಸರ್ ನಾವು ಸಿಬ್ಬಂದಿಗಳಿಗೆ BMC ರಿಕವರಿ PF ಮಾಡಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತೀವಿ ಸರ್. ಬಟ್ ಶಿವಮೊಗ್ಗ ಹಾಲು ಒಕ್ಕೂಟದಾಗ ಎಲ್ಲ ಸಿಬ್ಬಂದಿಗಳಿಗೆ PF ಸಲ ಬೇಕು ಸರ್. ಕಾಪಿ ನಾನು ಹಾಕಿಸ್ತೇನೆ ಸರ್. ಆಯ್ತು, ಕಾಪಿ ಹಾಕ್ತೀವಿ ಸರ್. MD ಸರ್ ತರಿಸಿ, ನೀನು ತರಿಸಿಗೆ ಬೇರೆ ಬೇರೆ ಕಡೆ ಏನ್ ಬೆನಿಫಿಟ್ ಐತೆ ನಾವು ನೋಡಿ ಮಾಡೋಣಂತೆ. ಎಲ್ಲ ಕೊಡೋಣ. ಅಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ನೀವು ಕಾಪಿ ತಂದಾರ ಕೇಳ್ರಿ. ನಾನು ಏನು ಹೇಳೀನಿ ಸ್ಪಷ್ಟವಾಗಿ, ಬೇರೆ ಬೇರೆ ಒಕ್ಕೂಟದಾಗ ಏನು ನಿಮಗೆ ಬೆನಿಫಿಟ್ಸ್ ಐತೆ ನೀವು ಅದನ್ನ ಏನೇನು ಮಾಡ್ಯಾರ ಕಾಪಿ ತಂದು ಕೊಡ್ರಿ. ಇವ್ರು ಕಲೆಕ್ಟ್ ಮಾಡ್ಕೊಂತಾರ, ಆಮೇಲೆ ನಿಮ್ಗೇನು ಬೆನಿಫಿಟ್ ಕೊಡೋಣ. ಆಯ್ತಾ? ಡಿಫ್ರೆನ್ಸ್ ಅಮೌಂಟ್ 4,000 ಕಟ್ ಮಾಡ್ಯಾರ ಒಂದು ವಾರದಾಗ. ಪ್ಲಸ್ ಇದ್ದಿದ್ದು ಕೊಡವಲ್ರಿ, ಮೈನಸ್ ಇದ್ದಿದ್ದು ಕಟ್ ಮಾಡ್ಯಾರ. ಹಿಂಗಾಗಿ ಅದು ಚರ್ಚೆ ಆಯಿತು. ಈಗ ಪ್ಲಸ್ ಇದ್ದಿದ್ದು ಅಂದರೆ ಎಲ್ಲ ಕಡೆ ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು AMC ಸಾಫ್ಟ್ವೇರ್ ಮಾಡ್ತಾ ಇದ್ದೀವಿ. ಅವಾಗ ಫ್ಯಾಟು ಏನಿದೆ ಅದನ್ನೇ ಕೊಡಬೇಕು, ಯಾರಿಗೂ ರೈತರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಮಾಡ್ತಾ ಇದೀವಿ. ದಯವಿಟ್ಟು ಸಹಕರಿಸಿ. ಈಗ ಮೈನಸ್ ಅಂತ ಏನು ಹೇಳ್ತಾ ಇದ್ದೀರಲ್ಲ, ನೀವೇ ಕೇಳೋದೇನು ಮುಂದೆ ಮಾಡೋದಾತು, ಈಗ ಏನ್ ಕ್ರಮ ವಹಿಸ್ತೀರಿ ಅಂತ ಅವ್ರು ಕೇಳ್ತಾರೆ. ನಮ್ದೇನ್ ಡಿಸ್ಕಷನ್ ಪ್ರಕಾರ ಮಾಡಬಾರ್ದು.
ಸಭೆಯಲ್ಲಿ ಉಪಾಧ್ಯಕ್ಷ ಎನ್ ಸತ್ಯನಾರಾಯಣ, ಆಡಳಿತ ಮಂಡಳಿಯ ನಿರ್ದೇಶಕರು, ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಒಕ್ಕೂಟ ವ್ಯಾಪ್ತಿಯ 4 ಜಿಲ್ಲೆಗಳ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.